ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯದ ಪ್ರವಾಸಿ ಮಂದಿರದಲ್ಲಿ ಮಂಡ್ಯ ತಾಲೂಕು ರೈತ ಸಂಘದ ಕಾರ್ಯಕರ್ತರ ಸಭೆ ಜರುಗಿತು. ಈ ಸಂದರ್ಭದಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಕೆಂಪುಗೌಡರವರ ಅಧ್ಯಕ್ಷತೆಯಲ್ಲಿ ಮಂಡ್ಯ ತಾಲೂಕು ರೈತ ಸಂಘದ ಅಧ್ಯಕ್ಷರಾಗಿ ಅಣ್ಣಯ್ಯ ಜಿ ಮಲ್ಲಿಗೆರೆ, ಪ್ರಧಾನ ಕಾರ್ಯದರ್ಶಿಯಾಗಿ ಆನಂದ್ ಕುಮಾರ್ ಕೊಮೇರಹಳ್ಳಿ, ಖಜಾಂಚಿಯಾಗಿ ರುದ್ರೇಶ್ ಜವನಹಳ್ಳಿ ಹಾಗೂ ಜವರೇಗೌಡರು, ವಿಜಿಕುಮಾರ್, ರಮೇಶ್, ತಮ್ಮೇಗೌಡ, ನಾಗರಾಜು, ಬೊಮ್ಮೇಗೌಡರು, ಜಗದೀಶ್ ಕನ್ಲಿ, ಕೃಷ್ಣಪ್ಪ ಊರಾಡಿ, ಬೋರೇಗೌಡರು, ಶಂಕರಣ್ಣ, LIC ರವರ ಪದಗ್ರಹಣ ನೆರವೇರಿತು. ಸಭೆಯಲ್ಲಿ ಮಂಡ್ಯ ನಗರದಲ್ಲಿ ರೈತ ನಾಯಕ KS ಪುಟ್ಟಣ್ಣಯ್ಯನವರ ಪ್ರತಿಮೆ ನಿರ್ಮಿಸಲು ಸಮಿತಿ ರಚಿಸುವುದು, ಕರ್ನಾಟಕ ರಾಜ್ಯ ರೈತ ಸಂಘದ ಮಂಡ್ಯ ಜಿಲ್ಲಾ ಘಟಕ ಹಾಗೂ ಮಂಡ್ಯ ತಾಲೂಕು ಘಟಕದ ಕಚೇರಿಯನ್ನು ಸಿಹಿನೀರು ಕೊಳದ ಬಳಿ ಉದ್ಘಾಟಿಸುವ ಬಗ್ಗೆ, ಕಬ್ಬಿಗೆ ಸರ್ಕಾರ ಘೋಷಿಸಿದ್ದ 150 ರೂಪಾಯಿಗಳ ಬೆಲೆಯನ್ನು ಇದುವರೆಗೆ ವಿತರಿಸದೇ ಇರುವ ಬಗ್ಗೆ, ಭತ್ತ ಹಾಗೂ ರಾಗಿಯ ಕಟಾವು ಪ್ರಾರಂಭ ಹಂತದಲ್ಲಿದ್ದು ಖರೀದಿ ಕೇಂದ್ರ ತೆರೆಯಲು ಚರ್ಚಿಸಿ, ಮಂಡ್ಯ ತಾಲೂಕಿಗೆ ಸಂಬಂಧಪಟ್ಟ ತಾಲೂಕು ಇಲಾಖೆಗಳಲ್ಲಿ ರೈತರ ಕೆಲಸ ಕಾರ್ಯಗಳು ವಿಳಂಬವಾಗುತ್ತಿದ್ದು, ತಾಲೂಕು ಇಲಾಖೆಗಳನ್ನು ಎಚ್ಚರಿಸಿ ಹೋರಾಟ ರೂಪಿಸುವ ಬಗ್ಗೆ, ಮಂಡ್ಯ ತಾಲೂಕಿನಾದ್ಯಂತ ಕಾನೂನುಬಾಹಿರ ಚಟುವಟಿಕೆಗಳು ರಾಜಾರೋಷವಾಗಿ ನಡೆಯುತ್ತಿದ್ದು, ಬೆಟ್ಟಿಂಗ್ ದಂಧೆ, ಇಸ್ಪೀಟ್ ಅಡ್ಡಗಳು, ಗ್ರಾಮೀಣ ಭಾಗದ ಹಳ್ಳಿಗಳಲ್ಲಿ ಮದ್ಯ ಮಾರಾಟ, ಇತರೆ ಸಮಾಜಬಾಹಿರ ಚಟುವಟಿಕೆಗಳು ಹಿಗ್ಗಿಲ್ಲದೆ ನಡೆಯುತ್ತಿದೆ. ಇದರ ತಡೆಗೆ ತಾಲೂಕು ಆಡಳಿತವನ್ನು ಎಚ್ಚರಿಸುವ ಬಗ್ಗೆ ಚರ್ಚಿಸಲಾಯಿತು. ಕಾರ್ಯದರ್ಶಿ ಕೊಮ್ಮೇರಹಳ್ಳಿ ಆನಂದ್ರವರು ಕಾರ್ಯದರ್ಶಿಯಾಗಿ, ಖಜಾಂಚಿಯಾಗಿ ರುದ್ರೇಶ್ ರವರು ಆಯ್ಕೆಯಾಗಿದ್ದಾರೆ. ಅವ್ರಿಗೆ ನಾನು ಜಿಲ್ಲಾ ಕಮಿಟಿಯಿಂದ ಹೇಳೋದು ಇಷ್ಟೇ, ಏನು ನಮ್ಮ ರೈತರ ಕಷ್ಟಗಳು, ಯಾಕೆಂದರೆ ಇದು ಇಷ್ಟು ವರ್ಷ ಆಗಿದ್ರು, 47ರಲ್ಲಿ ಸ್ವಾತಂತ್ರ್ಯ ಬಂದಿದ್ರು 2024 ವರ್ಷ ಆದ್ರೂ ಇನ್ನೂ ರೈತರ ಸಮಸ್ಯೆಗಳು ಬಗೆಹರಿದಿಲ್ಲ. ಅದಕ್ಕೆ ನಾವು ಕೇಳೋರಿಲ್ದೇ ಮಗು ಅಳ್ದೇನೆ ಹೋದರೆ ಹಾಲನ್ನು ಕೊಡೋಲ್ಲ ತಾಯಿ. ಆದ್ದರಿಂದ ನಾವು ಯಾವಾಗಲೂ ನಿರಂತರವಾಗಿ ಚಳುವಳಿಯಲ್ಲಿ ಭಾಗವಹಿಸಬೇಕು. ಚಳುವಳಿಯಿಂದ ಏನಾದರೂ ಒಂದು ನಾವು ಬೇಡಿಕೆ ಈಡೇರಿಸ್ಕೋಬೇಕಾದ್ರೆ ಚಳುವಳಿನೇ ಮುಖ್ಯ. ಆ ರೀತಿ ಚಳುವಳಿ ಮಾಡ್ಕೊಂಡೋಗಿ ಹಳ್ಳಿಗಾಡಿನ ಜನಗೆ ಒಳ್ಳೆಯದಾಗಲಿ, ಯಾರ ಮೇಲೂ ದ್ವೇಷ ಸಾಧಿಸಬೇಡಿ, ಎಲ್ಲರೂ ನಮ್ಮವರೇ. ಆ ರೀತಿ ಎಲ್ಲರೂ ಕೂಡಿ ಈ ತಾಲೂಕು, ಯಾಕೆಂದರೆ ಈಗಾಗಲೇ ಕನಿಷ್ಠ ಒಂದು 20 ವರ್ಷದಿಂದ ಈ ತಾಲೂಕಿನ ಒಂದು ಆ್ಯಕ್ಟಿವಿಟೀಸ್ ಕಮ್ಮಿ ಇತ್ತು. ಆದ್ದರಿಂದ ಇವತ್ತು ಒಳ್ಳೆಯ ವಿದ್ಯಾವಂತರನ್ನ ಆಯ್ಕೆ ಮಾಡಿದ್ದೀವಿ. ಎಲ್ಲರನ್ನೂ ಜೊತೆಗೆ ತಗೊಂಡು ಈ ತಾಲೂಕಿನ ಘನತೆಯನ್ನು ಎತ್ತಿ ಹಿಡಿಬೇಕು. ಅದೇ ರೀತಿ ಕರ್ನಾಟಕ ರಾಜ್ಯ ರೈತ ಸಂಘನ ಉಳಿಸ್ಬೇಕು ಅಂತ ನಾನು ಜಿಲ್ಲಾ ರೈತ ಸಂಘದ ಪರವಾಗಿ ಕೇಳ್ಕೊಂಡು ಬೇಕಾಗಿರೋದು ಮೇನು ಕಂದಾಯ ಇಲಾಖೆ. ಈ ಒಂದು ರೈತ ಸಂಘಟನೆಗೆ ಒಂದು ಮಧ್ಯಾಹ್ನದ ಊಟ ಕೊಡ್ತೀನಿ ಅಂತ ನನ್ನ ಸ್ನೇಹಿತ ನಾಗೂರವರು ಊಟದ ವ್ಯವಸ್ಥೆ ಮಾಡಿದ್ದಾರೆ. ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನನ್ನ ಹೆಸರು ಅಣ್ಣಯ್ಯ MS ಜಿ ಮಲ್ಲಿಗೆರೆ. ನಾನು ವೃತ್ತ ರೈತ, ವೃತ್ತಿ ಇಂಜಿನಿಯರು, ಪ್ರವೃತ್ತಿ ಸೇವಾ ಮನೋಭಾವನೆ, ಸೇವೆ ಮಾಡಬೇಕು ಅಂತ. ಏನು ಸಂಪಾದನೆ ಇಲ್ಲದೇ ಏನು ಸೇವೆ ಮಾಡ್ತಾರೆ ಅಂದರೆ, ನಾನು ಒಂದು 8-9 ವರ್ಷ ಹೋಟ್ಲಿಟ್ಟಿದ್ದೆ. ಇದಕ್ಕೊಂದು 2 ವರ್ಷ ಹಿಂದೆನೇ ಫಸ್ಟೇ ನನ್ನ ಅಧ್ಯಕ್ಷ ಆಗುವಂಥ ಎಲ್ಲ ಕೇಳ್ಕೊಂಡು ಮರ್ಚನೇಗೌಡರೆ ಹೇಳೋದು ಹಿಂಸೆ ಕೊಟ್ಟರು, ನೀನೇ ಆಗಬೇಕು, ನೀನು ಸೂಕ್ತವಾಗಿದೆಯಾ ಅಂತ. ಇಲ್ಲ, ನನಗೆ ಕೆಲಸದ ಒತ್ತಡದೆ, ನನ್ನ ಮಗ ಮತ್ತು ಮಗಳು ಡೆಲ್ಲಿಲಿ ಓದ್ತಾ ಇದ್ದಾರೆ, ನಾನು ಅದನ್ನು ಬಿಟ್ಟು ಬರೋಕ್ಕಾಗಲ್ಲ ಅಂದೆ. ಮಗಳು ಮಲೇಷ್ಯಾದಲ್ಲಿ PhD ಮಾಡ್ತಾವ್ರೆ, ಮಗ ಡೆಲ್ಲಿಲಿ M.Tech ಮಾಡ್ಕೊಂಡು ಜರ್ಮನ್ಗೆ ಹೋಗ್ತಾವ್ರೆ. ನಾನು ಇವಾಗ ಫ್ರೀ, ನನ್ನ ಹೆಂಡತಿ ಕೆಲಸಕ್ಕೆ ಹೋಗ್ತಾವ್ರೆ, 5,000 ದುಡ್ಡು ಕೊಡ್ತಾರೆ ನನಗೆ. ಎಲ್ಲ ದೇಶನ ಕಾಯೋದಕ್ಕೆ ಸೈನಿಕರವ್ರೆ, ರೈತನ ಕಾಯೋದಕ್ಕೆ ಒಂದೊಂದು ಊರಿನಲ್ಲಿ 3 ಜನ ನೀವು ಸೈನಿಕರ ಕಳಿಸ್ಕೊಡಂಗೆ ಸುಮ್ಮನೆ ಕಳಿಸ್ಕೊಡಲ್ಲ. ನಾವು ಬೀದಿಗೆ ಬರಬೇಕು. ನಿಮ್ಮ ಮನೇಲಿ ಇಡ್ತಿಂತೀನಿ, ನಿಮ್ಮ ಮನೇಲಿ 10 ರೂಪಾಯಿ ಇಸ್ಕೊತೀನಿ. ಯಾವುದೇ ಒಂದು ಭ್ರಷ್ಟ ರಾಜಕಾರಣಿಗಳಾಗಲಿ, ಭ್ರಷ್ಟ ಅಧಿಕಾರಿಗಳಾಗಲಿ, ಬೇರೆ ಬಿಸ್ನೆಸ್ ಮ್ಯಾನ್ಗಳಿರ್ತಾರೆ, ಅವ್ರು ತಾವು ಯಾವುದೇ ಕಾರಣಕ್ಕೆ ನಿಮ್ಮ ಸಾಕ್ಷಿಯಾಗೂ ಕೈಯೊಡ್ಡಲ್ಲ. ನಿಮ್ಮ ತಾವು ಇಸ್ಕೊತೀನಿ. ಮನೆಗೆ ಬಂದು 10 ರೂಪಾಯಿ ಇಸ್ಕೊಂಡು ನಾನು ಎಲ್ಲನೂ ಕಟ್ತೀನಿ ಅಂತ ಹೇಳೋಕ್ಕಾಗಲ್ಲ. ದೊಡ್ಡವರೆಲ್ಲ ಅವರೇ. ಅವ್ರ ನೇತೃತ್ವದಲ್ಲಿ ಮಂಡ್ಯ ತಾಲೂಕಿನ 224 ಕ್ಷೇತ್ರಗಳಲ್ಲಿ 224 ತಾಲೂಕುಗಳಲ್ಲಿ ಮಾದರಿಯಾಗಿ ಮಾಡಿ ಭ್ರಷ್ಟಾಚಾರನ ತಡೆಯೋದಕ್ಕೆ ನಾನು ಶಕ್ತಿ ಮೀರಿ ಜಯಿಸ್ತೀನಿ. ಇನ್ನೊಂದು ಹೇಳ್ತೀನಿ, ನಾನು ಕಾಯ ವಾಚ ಮನಸ್ಸ ನಾನೇನಾದರೂ ನಾನು ಕೆಟ್ಟಾಗಿ ನಡ್ಕೊಂಡಾಗ ನಿಮ್ಮ ಸಾಕ್ಷಿಯಾಗಿ ನೀವು ಯಾರು ಬೇಕಾದರೂ ದಂಡಿಸ್ಬೋದು, ನನ್ನ ಕತ್ತಂಪಟ್ಟಿ ಇಟ್ಟು ಕೇಳ್ಬೋದು. ಇಷ್ಟು ಹೇಳ್ತಾ ನಾನು ಮಂಡ್ಯ ತಾಲೂಕಿನ ರೈತ ಸಂಘದ ಅಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿರೋದಕ್ಕೆ
ಮಂಡ್ಯ ತಾಲೂಕಿನ ಎಲ್ಲ ರೈತ ಕಾರ್ಯಕರ್ತರಿಗೂ, ರೈತ ಅಭಿಮಾನಿಗಳಿಗೂ, ರೈತ ಕುಲಕ್ಕೂ, ಸಾರ್ವಜನಿಕರಿಗೂ, ಮಂಡ್ಯ ತಾಲೂಕಿನ ಜನತೆಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಅದೇ ರೀತಿ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ನಮ್ಮನ್ನು ಹಾರೈಸಿದಂಥ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಕೆಂಪುಗೌಡರಿಗೂ, ರಾಜೇಗೌಡರಿಗೂ, ನಮ್ಮ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯನವರಿಗೂ, ಇನ್ನೂ ಅನೇಕ ನಾಯಕರುಗಳಿಗೆ ಇಲ್ಲಿಂದಲೇ ವಂದಿಸ್ತಾ, ಸ್ಕ್ರೀನಿಂಗ್ ಕಮಿಟಿ ನಮ್ಮ ತಾಲೂಕು ಕಮಿಟಿಯಲ್ಲಿ ಕಮ್ಮಿ ಅಂದರೆ ಒಂದು 30 ಜನ ಹಿರಿಯ ನಾಯಕರಿದ್ದಾರೆ. ಅವರೇ ಇಲ್ಲಿಗೆ ಒಂದು ಹೆಬ್ಬುಲಿಗಳು. ನಾವು ಈ ದಿನ ಜನಸಾಮಾನ್ಯರಲ್ಲಿ ಏನಾಗಿದೆ ಅಂದರೆ ಪ್ರತಿಯೊಬ್ಬರೂ ತೇಜೋವಧೆ ಮಾಡ್ತಾವ್ರೆ, ಆರೋಪ ಮಾಡ್ತಾವ್ರೆ. ನಾವು ಅದಕ್ಕೆ ಆಸ್ಪದ ಕೊಡಲ್ಲ, ಕೆಲಸ ಮಾಡಿ ತೋರಿಸ್ತೀವಿ. ಹಳ್ಳಿಗಳನ್ನ ಸುತ್ತಿ ಇಡೀ ಜನ ಸಮುದಾಯನ ಕಟ್ಕೊಂಡು ಆಮೇಲೆ ಮಂಡ್ಯಕ್ಕೆ ಬರ್ತೀವಿ. ನಾವು ಮಂಡ್ಯದಲ್ಲೆಲ್ಲ ಕೆಲಸ ಮಾಡೋದು, ಹಳ್ಳಿಲಿ ರೈತರಿರೋದು ಹಳ್ಳಿಗಳಲ್ಲಿ. ಅದಕ್ಕೋಸ್ಕರ ಆರೋಪ ಪ್ರತ್ಯಾರೋಪಕ್ಕೆ ನಾವೇನೂ ಆನ್ಸರ್ ಕೊಡೋದಂತ ನಮ್ಮ ಕೆಲಸ ಹಳ್ಳಿಯಲ್ಲಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.